ನಮಸ್ಕಾರ ಸ್ನೇಹಿತರೆ. 2014 ನಂತರ ಅಂದ್ರೆ ಯಾವಾಗ ಮೋದಿಯವರು ನಮ್ಮ ದೇಶದ ಪ್ರಧಾನಮಂತ್ರಿ ಆದ್ರೋ ಆ ದಿನದಿಂದ ಇಲ್ಲಿವರೆಗೂ ಕೂಡ ಈ ಭಯೋತ್ಪಾದಕರ ವಿಷಯದಲ್ಲಿ ಯಾವ ರೀತಿಯಾದಂತಹ ನಿರ್ಧಾರಗಳನ್ನು ತಗೊಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಪಾಕಿಸ್ತಾನ ನಮ್ಮ ದೇಶದ ಮೇಲೆ ಯಾವಾಗೆಲ್ಲ ದೊಡ್ಡ ದೊಡ್ಡ ದಾಳಿಗಳನ್ನು ನಡೆಸಿದೆ ಅಂದ್ರೆ ಈ ಭಯೋತ್ಪಾದಕರ ಮುಖಾಂತರ, ಆಗ ಭಾರತ ಯಾವ ರೀತಿಯಾಗಿ ಉತ್ತರವನ್ನು ಕೊಟ್ಟಿದೆ ಇದೆಲ್ಲದನ್ನು ನೀವು ನೋಡಿದ್ದೀರಾ. ಅಂದ್ರೆ ಸರ್ಜಿಕಲ್ ಸ್ಟ್ರೈಕ್ ಮುಖಾಂತರ ಪಾಕಿಸ್ತಾನಕ್ಕೆ ನೆನಪಿಟ್ಟುಕೊಳ್ಳುವ ರೀತಿಯಲ್ಲಿ ಏಟನ್ನು ಕೊಟ್ಟಿದೆ. ಅದಕ್ಕೆ ತಾಜಾ ಉದಾಹರಣೆ ಇತ್ತೀಚೆಗೆ ನಡೆದಂತಹ ಆಪರೇಷನ್ ಸಿಂಧೂರ. ಇದೆಲ್ಲವೂ ನಿಮ್ಗೆ ಗೊತ್ತಿದೆ. ಅಂದ್ರೆ ಇಲ್ಲಿ ಭಯೋತ್ಪಾದಕರು ಮತ್ತು ಭಯೋತ್ಪಾದನೆಗೆ ಜೀರೋ ಟಾಲರೆನ್ಸ್ ಅನ್ನ ಭಾರತೀಯ ಸರ್ಕಾರ ತೋರಿಸ್ತಾ ಇದೆ. ಆದ್ರೆ 2014ಕ್ಕಿಂತ ಮೊದಲು 10 ವರ್ಷ UPA ಸರ್ಕಾರ ಇತ್ತು. ಆ ಸಂದರ್ಭದಲ್ಲಿ ಈ ಭಯೋತ್ಪಾದಕರನ್ನ ಯಾವ ರೀತಿಯಾಗಿ ಇವರು ನಡ್ಸ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಬಹುದೊಡ್ಡದಾದಂತಹ ಒಂದು ಸಾಕ್ಷ್ಯ ಸಿಗ್ತಾ ಇದೆ. ಈ ಸಾಕ್ಷ್ಯನ ಖುದ್ದಾಗಿ ಕೊಟ್ಟಿರೋದು ಕೂಡ ಅವರು ಭಯೋತ್ಪಾದಕನೇ. 2004ರಿಂದ 2014ರವರೆಗೆ UPA ಸರ್ಕಾರ ಇತ್ತು. ಆಗ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ರು. ಹೆಸರಿಗೆ ಮಾತ್ರ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ರು. ಅವರ ಹಿಂದ್ಗಡೆ ಯಾರು ನಿಂತ್ಕೊಂಡು ಆಡಳಿತ ನಡೆಸ್ತಾ ಇದ್ರು ಎಲ್ಲವೂ ನಿಮ್ಗೆ ಗೊತ್ತಿತ್ತು. ಮನಮೋಹನ್ ಸಿಂಗ್ ಯಾರಿಗೆ ರಿಪೋರ್ಟ್ ಮಾಡ್ಕೋಬೇಕಿತ್ತು ಎಲ್ಲವೂ ನಿಮ್ಗೆ ಗೊತ್ತಿರುವಂತಹ ವಿಷಯ. ಆ ಸಂದರ್ಭದಲ್ಲಿ ಈ ಭಯೋತ್ಪಾದಕರನ್ನ ಯಾವ ರೀತಿ ನಡ್ಸ್ಕೊಳ್ತಾ ಇದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಬಹುದೊಡ್ಡದಾದಂತಹ ಸಾಕ್ಷ್ಯವನ್ನ ಖುದ್ದಾಗಿ ಓರ್ವ ಭಯೋತ್ಪಾದಕನೇ ಈಗ ಕೊಟ್ಟಿದ್ದಾನೆ. ಆತ ಹೇಳಿರುವಂತಹ ಕೆಲವೊಂದು ವಿಷಯಗಳನ್ನು ನೋಡಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಆ ರೀತಿಯಾದಂತಹ ವಿಷಯಗಳು ಈ ಸಾಕ್ಷ್ಯದಲ್ಲಿದೆ. ಹಾಗಾದ್ರೆ ಆತ ಯಾವ ರೀತಿಯಾದಂತಹ ಸಾಕ್ಷ್ಯಗಳನ್ನು ಕೊಟ್ಟಿದ್ದಾನೆ, ಅದರಲ್ಲಿ ಅಂತಹ ವಿಷಯಗಳೇನಿದೆ ಇದೆಲ್ಲದನ್ನು ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಅದ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿದೆ ಮೊದಲು ಭಯೋತ್ಪಾದಕರು ನಮ್ಮ ದೇಶದ ಮೇಲೆ ಯಾವ ರೀತಿಯಾಗಿ ದಾಳಿ ನಡೆಸ್ತಾ ಇದ್ರು, ಅದಕ್ಕೆ ನಮ್ಮ ಸರ್ಕಾರ ಯಾವ ರೀತಿಯಾಗಿ ರೆಸ್ಪಾಂಡ್ ಮಾಡ್ತಾ ಇತ್ತು ಇದೆಲ್ಲದನ್ನು ನೀವು ನೋಡಿದ್ದೀರಾ. ಪಾಕಿಸ್ತಾನದಿಂದ ಭಯೋತ್ಪಾದಕರು ಭಾರತ ಒಳಗಡೆ ನುಗ್ಗಿ ಬರ್ತಾ ಇದ್ರು, ಇಲ್ಲಿ ಬಂದು ಒಂದಿಷ್ಟು ಜನರನ್ನು ಕೊಲ್ತಾ ಇದ್ರು, ಅಥವಾ ದೊಡ್ಡದಾದಂತಹ ದಾಳಿಗಳನ್ನ ನಡೆಸಿದ್ರೆ ನೀವು ನೋಡಿರ್ಬಹುದು. ಮುಂಬೈ ದಾಳಿ ಇರಬಹುದು ಅಥವಾ ಕೆಲವೊಂದು ಟ್ರೈನ್ಗಳನ್ನ ಸ್ಫೋಟ ಮಾಡಿರುವಂತಹದ್ದು. ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ ದೇಶದಲ್ಲಿ ಯಾವುದೇ ಸಂದರ್ಭದಲ್ಲಿ ಭಯೋತ್ಪಾದಕರ ದಾಳಿ ನಡೀಬಹುದು. ಅದು ದಾರುಣವಾದಂತಹ ಪರಿಸ್ಥಿತಿ ಭಾರತ ದೇಶದಲ್ಲಿ ಇತ್ತು. ಇದರ ಅಡ್ವಾಂಟೇಜ್ ನ ಸಂಪೂರ್ಣವಾಗಿ ಪಾಕಿಸ್ತಾನ ಪಡ್ಕೊಳ್ತಾ ಇತ್ತು. ಆದ್ರೆ ನಮ್ಮ ಸರ್ಕಾರ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾ ಇತ್ತು ಅಂತ ಹೇಳಿದ್ರೆ, ಒಂದ್ ವೇಳೆ ಈ ರೀತಿಯಾದಂತಹ ಭಯೋತ್ಪಾದಕರ ದಾಳಿ ನಡೆದ ತಕ್ಷಣ ಸರ್ಕಾರ ಏನ್ ಮಾಡ್ತಾ ಇತ್ತು ಅಂದ್ರೆ, ಇವ್ರಿಗೆ ಗೊತ್ತಿರ್ತಾ ಇತ್ತು ಪಾಕಿಸ್ತಾನ ಮಾಡಿದ ಅಂತೇಳಿ, ತಕ್ಷಣ ಪಾಕಿಸ್ತಾನದ ಜೊತೆ ಮಾತುಕತೆ ನಿಲ್ಲೋದು, ಬನ್ನಿ ಶಾಂತಿ ಸ್ಥಾಪನೆ ಮಾಡೋಣ, ಈ ರೀತಿಯಾಗಿ ಅವ್ರ ಜೊತೆಗೆ ಮಾತುಕತೆ ನಿಲ್ತಾ ಇತ್ತು. ಪಾಕಿಸ್ತಾನ ನಿಮ್ಗೆ ಗೊತ್ತಲ್ಲ ಎಷ್ಟಂದ್ರೆ ಗೋಸುಂಬೆ ಜಾತಿ, ಅದು ಅವ್ರ ಎದುರುಗಡೆ ಹೇಳೋದೊಂದು ಹಿಂದಿಂದ ಮಾಡೋದು ಇನ್ನೊಂದು ರೀತಿ, ಅದನ್ನೇ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಈ ಎಲ್ಲ ದಾಳಿಗಳಿಗೆ ಕಡಿವಾಣ ಬಿದ್ದಿದ್ದು ಇಲ್ಲಿ ಸರ್ಕಾರ ಬದಲಾದ್ಮೇಲೆ. ಅಂದ್ರೆ 2014ರಿಂದ ಇಲ್ಲಿವರೆಗೂ ಕೂಡ ದೇಶದಲ್ಲಿ ಕೆಲವು ಭಯೋತ್ಪಾದಕರ ದಾಳಿ ನಡೆದಿದೆ. ಆದ್ರೆ ಆ ದಾಳಿಗೆ ತಕ್ಕದಾದಂತ ಉತ್ತರವನ್ನ ಸರ್ಕಾರ ಕೊಟ್ಟಿದೆ. ಈಗ ಭಯೋತ್ಪಾದಕ ಕೃತ್ಯ ಅನ್ನೋದು ಕೇವಲ ಕಾಶ್ಮೀರದ ಕೆಲವು ಭಾಗಗಳಿಗೆ ಮಾತ್ರ ಸೀಮಿತವಾಗಿದೆ. ಇಲ್ಲೊಂದು ಘಟನೆಗಳು ನಡೀತಾ ಇದೆ. ಯಾವುದೇ ಭಯೋತ್ಪಾದಕ ಭಾರತದೊಳಗಡೆ ಬಂದ್ರೆ ಆತನನ್ನ ತಕ್ಷಣ ಎಲ್ಲಿ ಕಳಿಸ್ಬೇಕೋ ಅಲ್ಲಿ ಕಳಿಸುವಂತ ವ್ಯವಸ್ಥೆಗೆ ಸದ್ಯಕ್ಕೆ ಸರ್ಕಾರ ಮಾಡ್ತಾ ಇದೆ. ಇದೆಲ್ಲದನ್ನು ನೀವು ನೋಡಿದ್ದೀರಾ. ಆದ್ರೆ ಈ ಹಿಂದೆ 2004ರಿಂದ 2014ರ ನಡುವೆ ಏನು ನಡೀತಾ ಇತ್ತು ಅನ್ನೋದ್ರ ಸಂಬಂಧಪಟ್ಟಂತೆ ಈಗ ಒಂದು ದೊಡ್ಡ ಸಾಕ್ಷ್ಯ ಸಿಗ್ತಾ ಇದೆ. ಅದೇನು ಅಂತ ಹೇಳಿದ್ರೆ, ಯಾಸಿನ್ ಮಲಿಕ್ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರಬಹುದು. ಈತ JKLF ನ ಲೀಡರ್ ಆಗಿರುವಂತವನು. ಇವನು ಒಂದು ಕೋರ್ಟ್ಗೆ ಅಫಿಡವಿಟ್ ಅನ್ನು ಕೊಟ್ಟಿದ್ದಾನೆ. ಈತ ನಿಮ್ಗೆ ಗೊತ್ತಿದೆ ಈಗ ಸದ್ಯಕ್ಕೆ ಜೈಲಿನಲ್ಲಿದ್ದಾನೆ. ಈತ ತಾನು ಕೊಟ್ಟಂತ ಅಫಿಡವಿಟ್ ನಲ್ಲಿ ಕೆಲವೊಂದು ಸ್ಫೋಟಕ ಮಾಹಿತಿಗಳನ್ನ ಹಂಚಿಕೊಂಡಿದ್ದಾನೆ. ಆತ ತನ್ನ ಹೇಳಿಕೆಯಲ್ಲಿ 2006ನೇ ಇಸ್ವಿಯಲ್ಲಿ ಭಾರತ ಸರ್ಕಾರ ಖುದ್ದಾಗಿ ಈತನನ್ನ ಪಾಕಿಸ್ತಾನಕ್ಕೆ ಕಳಿಸ್ಕೊಟ್ಟಿತ್ತು. ಅಲ್ಲಿ ಪಾಕಿಸ್ತಾನದಲ್ಲಿ ಹಫೀಜ್ ಸಯೀದ್ ಇದಾನಲ್ಲ, ಆತನ ನೇತೃತ್ವದಲ್ಲಿ ಏನೋ ಒಂದು ಬಹುದೊಡ್ಡ ಒಂದು ಸಭೆ ಇತ್ತಂತೆ. ಈ ಬೇರೆಯವ್ರದ್ದಲ್ಲ, ಈ ಉಗ್ರಗಾಮಿಗಳದ್ದೇ ಸಭೆ ನಡೀತಾ ಇತ್ತು. ಆ ಸಭೆಗೆ ಭಾರತದಿಂದ ಈ JKLF ನ ಲೀಡರ್ ಆದಂತಹ ಯಾಸಿನ್ ಮಲಿಕ್ ಅನ್ನ ಸರ್ಕಾರ ಕಳಿಸ್ಕೊಟ್ಟಿತ್ತು. ಆತ ಹೇಳುವ ಪ್ರಕಾರ ಗುಪ್ತಚರ ಇಲಾಖೆ ಮುಖ್ಯಸ್ಥರಾದಂತಹ VK ಜೋಶಿ ಅವರು ಈತನನ್ನ ಭೇಟಿ ಮಾಡಿ, ಪ್ರಧಾನಮಂತ್ರಿಗಳು ಈ ರೀತಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ದಯವಿಟ್ಟು ನೀನು ಈ ಒಂದು ಸಭೆಯಲ್ಲಿ ಭಾಗವಹಿಸು, ಈ ಸಭೆಯಲ್ಲಿ ಭಾಗವಹಿಸಿ ಶಾಂತಿ ಮಾತುಕತೆಯನ್ನ ಮಾಡ್ಕೊಂಡು ಬಾ ಅಂತ ಹೇಳಿ ಈ ಉಗ್ರನನ್ನ ಪಾಕಿಸ್ತಾನಕ್ಕೆ ಕಳಿಸ್ಕೊಟ್ಟಿದ್ರು. ಈತ JKLF ನ ಉಗ್ರ ಎಲ್ಲದೂ ಹೌದು, ಆದ್ರೂ ಕೂಡ ಆತನಿಗೆ ಸಂಪೂರ್ಣವಾದಂತಹ ಸೆಕ್ಯೂರಿಟಿ ಕೂಡ ಸರ್ಕಾರದ ವತಿಯಿಂದ ಕೊಡ್ತಾ ಇತ್ತು. ಈತ ಮಾಡಿರುವಂತಹ ಕುಕೃತ್ಯಗಳು ಒಂದೆರಡಲ್ಲ, ಹಲವಾರು ಕುಕೃತ್ಯಗಳಲ್ಲಿ ಈತ ಭಾಗಿಯಾಗಿದ್ದ. ಆದ್ರೂ ಕೂಡ ಆತನಿಗೆ ನಮ್ಮ ಸರ್ಕಾರ ಆತ JKLF ನ ಲೀಡರ್ ಅಂತ ಹೇಳ್ಕೊಂಡು ಆತನೊಂದಿಗೆ ಇವರು ಮಾತುಕತೆಯನ್ನ ನಡೆಸ್ತಾ ಇದ್ರು. ಅದೇ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಖುದ್ದಾಗಿ ಸರ್ಕಾರ ಆತನನ್ನ ಕಳಿಸ್ಕೊಟ್ಟಿತ್ತು. ನಂತರ ಈತ ಅಲ್ಲಿಗೆ ಹೋಗಿ ಮೀಟಿಂಗ್ ಅನ್ನೆಲ್ಲ ಮುಗಿಸಿ ವಾಪಸ್ ಬಂದ ಮೇಲೆ ಆತನನ್ನ ಒಂದು ದೆಹಲಿಯ ಹೋಟೆಲ್ ನಲ್ಲಿ ಇರಿಸಲಾಗಿತ್ತು. ನಂತರ ಖುದ್ದಾಗಿ VK ಜೋಶಿ ಅವರು ಈತನನ್ನ ಪುನಃ ಭೇಟಿ ಮಾಡಿ, ದಯವಿಟ್ಟು ಪಾಕಿಸ್ತಾನದಲ್ಲಿ ಮೀಟಿಂಗ್ ನಡೀತಲ್ಲ ಅದರಲ್ಲಿ ಏನೆಲ್ಲ ನಡೀತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ವಿವರವನ್ನ ನೀನು ಪ್ರಧಾನಮಂತ್ರಿಗಳಿಗೆ ಕೊಡಬೇಕು. ಹಾಗಾಗಿ ಪ್ರಧಾನಮಂತ್ರಿಗಳು ತಮ್ಮ ಆಫೀಸಿಗೆ ನಿನ್ನನ್ನು ಆಹ್ವಾನಿಸಿದ್ದಾರೆ ಅಂತ ಹೇಳಿ ಆತನನ್ನ ರೆಡ್ ಕಾರ್ಪೆಟ್ ಹಾಕಿ ಆಫೀಸಿಗೆ ಕರ್ಕೊಂಡು ಹೋಗಿ ಅಲ್ಲಿ ಈತನ ಜೊತೆಗೆ ಮನಮೋಹನ್ ಸಿಂಗ್ ಅವರು ಹಸ್ತಲಾಘವನ್ನ ಮಾಡಿ ಆತನನ್ನ ಆಧಾರದಿಂದ ಬರಮಾಡಿಕೊಂಡು ಆತನಿಗೆ ಬಿರಿಯಾನಿಯನ್ನ ತಿನ್ನಿಸಿ, ಮೀಟಿಂಗ್ ನಲ್ಲಿ ಏನೆಲ್ಲ ನಡೀತು, ಅಲ್ಲಿಯ ಉಗ್ರರು ಏನೆಲ್ಲ ಮಾತಾಡಿದ್ರು, ಆ ಉಗ್ರರು ಯಾವ ರೀತಿಯಾಗಿ ಭಾರತದಲ್ಲಿ ಶಾಂತಿ ಸ್ಥಾಪನೆಗೆ ಸಹಕಾರ ಕೊಡ್ತಾರೆ ಅನ್ನೋದ್ರ ಬಗ್ಗೆ
ಎಲ್ಲ ರೀತಿಯಾದಂಥ ಡೀಟೇಲ್ಸ್ನ ಈತನಲ್ಲಿ ಪಡ್ಕೊಂಡ್ರು. ನಿಮ್ಗೆ ಗೊತ್ತಲ್ಲ, ಉಗ್ರರು ಯಾವ ರೀತಿಯಾಗಿ ಶಾಂತಿ ಸ್ಥಾಪನೆಗೆ ಸಹಕಾರ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಯಾವುದೇ ರೀತಿಯಾದಂಥ ಡೌಟ್ಸ್ ಇಲ್ಲ ಅನಿಸ್ತದೆ. ಈ ಸಭೆಯಲ್ಲಿ ಆ ಸಂದರ್ಭದಲ್ಲಿ NSA ಆಗಿದ್ದಂತಹ NK ನಾರಾಯಣ್ ಅವರು ಕೂಡ ಇದ್ರಂತೆ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ನಮ್ಮ ಸರ್ಕಾರ ಈ ಭಯೋತ್ಪಾದಕನನ್ನ ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಾ ಇತ್ತು ಅಂತೇಳಿ. ಕೊನೆ ಆತಲ್ಲಿ ಬಿರಿಯಾನಿ ಎಲ್ಲ ತಿಂದುಕೊಂಡು ವಾಪಸ್ ಹೋದ. ಆತನ ಜೊತೆಗೆ ಮನಮೋಹನ್ ಸಿಂಗ್ ಅವರು ನಿಂತ್ಕೊಂಡು ಫೋಟೋ ಕೂಡ ತೆಗೆಸ್ಕೊಂಡ್ರು. ಇದೆಲ್ಲವೂ ನಿಮ್ಗೆ ಎಲ್ಲ ಕಡೆ ಸಿಗ್ತದೆ ಈಗ. ಆದ್ರೆ ಕೇವಲ 2 ವರ್ಷದಲ್ಲಿ ಭಾರತದ ಮೇಲೆ ಬಹುದೊಡ್ಡದಾದಂಥ ದಾಳಿಯನ್ನ ಪಾಕಿಸ್ತಾನಿ ಭಯೋತ್ಪಾದಕರು ಮಾಡಿದ್ರು. ನಿಮ್ಗೆ ಗೊತ್ತಿದೆ ಮುಂಬೈಯಲ್ಲಿ ಯಾವ ರೀತಿಯಾದಂಥ ದಾಳಿ ನಡೀತು ಅಂತೇಳಿ. ಆ ಸಂದರ್ಭದಲ್ಲಿ ಕೂಡ ಅಷ್ಟೇ ಸೇನೆ ಸನ್ನದ್ಧವಾಗಿತ್ತು. ಒಂದೇ ಒಂದು ಆರ್ಡರಿಗಾಗಿ ಮನಮೋಹನ್ ಸಿಂಗ್ ಅವ್ರನ್ನ ಭೇಟಿ ಮಾಡ್ತು. ನಮ್ಗೆ ಒಂದು ಆರ್ಡರ್ ಕೊಡಿ, ಪಾಕಿಸ್ತಾನದ ಈ ಭಯೋತ್ಪಾದಕರ ಕ್ಯಾಂಪ್ಗಳು ಎಲ್ಲೆಲ್ಲ ಇದೆ ಎಲ್ಲದೂ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಎಲ್ಲದನ್ನು ನಾವು ಪುಡಿಗಟ್ಟು ಬಿಡ್ತೇವೆ. ಅವರು ಮುಂದಿನ ದಿನಗಳಲ್ಲಿ ಭಾರತದ ಮೇಲೆ ದಾಳಿ ಮಾಡ್ಲಿಕ್ಕೆ ಯೋಚನೆ ಮಾಡಬೇಕು, ಆ ರೀತಿ ಮಾಡಿಬಿಡ್ತೇವೆ ಅಂತೇಳಿ ಹೇಳಿದ್ರೆ ಮನಮೋಹನ್ ಸಿಂಗ್ ಅವರು ಬೇಡ, ಆ ರೀತಿ ಏನು ಮಾಡೋದು ಬೇಡ ಅಂತೇಳಿ ಹೇಳಿ ಮುಂಬೈಗೆ ಹೋಗಿ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಈ ಘಟನೆಯನ್ನ ಖಂಡಿಸ್ತೇನೆ ಅಂತೇಳಿ ಒಂದು ಹೇಳಿಕೆಯನ್ನು ಕೊಟ್ಟು ವಾಪಸ್ ಬಂದ್ರು. ಇಷ್ಟೇ ಆಗಿರೋದು ಬಿಟ್ರೆ ಬೇರೆ ಏನು ಮಾಡಿಲ್ಲ. ಆದ್ರೆ ಈಗ ನಮ್ಮ ಸರ್ಕಾರ ಯಾವ ರೀತಿ ನಡ್ಕೊಂತಾ ಇದೆ ಅನ್ನೋದು ನಿಮ್ಗೆ ಗೊತ್ತಿದೆ, ಅದ್ರ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಈಗ ಸದ್ಯಕ್ಕೆ ಯಾಸಿನ್ ಮಲಿಕ್ ಜೈಲಿನಲ್ಲಿದ್ದಾನೆ. ಈತ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾನೆ. ಆದ್ರೂ ಕೂಡ ಆತನ ಮೇಲೆ ಇನ್ನೂ ಹಲವಾರು ಕೇಸ್ಗಳಿದೆ. ಅದಕ್ಕೆ ಸಂಬಂಧಪಟ್ಟಂತ ತನಿಖೆಗಳು ಇನ್ನೂ ಕೂಡ ಚಾಲ್ತಿಯಲ್ಲಿದೆ. ನಿಮ್ಗೆ ಗೊತ್ತಿರಬಹುದು, ಮೋದಿ ಸರ್ಕಾರ ಬಂದ ಮೇಲೆ ಈತನಿಗೆ ಕೊಟ್ಟಿದ್ದಂತ ಸೆಕ್ಯೂರಿಟಿಯನ್ನ ಸಂಪೂರ್ಣವಾಗಿ ವಾಪಸ್ ತಗೊಂಡ್ರು. ಅಲ್ಲಿವರೆಗೂ ಕೂಡ ಈ ಉಗ್ರನಿಗೆ ನಮ್ಮ ಸರ್ಕಾರ ಸಂಪೂರ್ಣವಾದಂತಹ ಸೆಕ್ಯೂರಿಟಿಯನ್ನು ಕೊಟ್ಟಿತ್ತು. ಇಲ್ಲಿ ನಿಮ್ಗೆ ಖಂಡಿತವಾಗಿಯೂ ಆಶ್ಚರ್ಯ ಆಗ್ಬೋದು, ಇಂತಹ ಉಗ್ರನನ್ನ ಪ್ರಧಾನಮಂತ್ರಿಯವರು ಯಾಕಾದ್ರೂ ಭೇಟಿ ಮಾಡಿದ್ರು ಅಂತೇಳಿ. ಆದ್ರೆ ಆಗ ಪರಿಸ್ಥಿತಿ ಹಾಗಿತ್ತು, ಈ ಭಯೋತ್ಪಾದಕರ ಬಗ್ಗೆ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಅತ್ಯಂತ ಪ್ರೀತಿ. ಹಾಗಾಗಿ ಅವರೆಲ್ಲರನ್ನು ಕೂಡ ಇವರು ಬಹಳ ಉತ್ತಮವಾದ ರೀತಿಯಲ್ಲಿ ಟ್ರೀಟ್ ಮಾಡ್ಕೊಂಡು ಹೋಗ್ತಾ ಇದ್ರು. ಅದಲ್ಲದೆ ಈತ ಮಾಡಿರುವಂತಹ ಕೆಲವೊಂದು ಕುಕೃತ್ಯಗಳನ್ನ ಹೇಳಿದ್ರೆ ನೀವು ಖಂಡಿತವಾಗಿ ಬೆಚ್ಚಿ ಬೀಳ್ತೀರಾ. ನಿಮ್ಗೆ ಗೊತ್ತಿರಬಹುದು, 1990ರಲ್ಲಿ ಕಾಶ್ಮೀರಿ ಪಂಡಿತರನ್ನ ರಾತ್ರಿ ಕಾಶ್ಮೀರದಿಂದ ಓಡಿಸಿದ್ರಲ್ಲ, ಅದರಲ್ಲಿ ಈತ ಮುಖ್ಯ ಪಾತ್ರವನ್ನು ವಹಿಸಿದ್ದ. ಅದೇ ಸಂದರ್ಭದಲ್ಲಿ ಈತ ಅಲ್ಲಿ BK ಗಂಜು ಅನ್ನೋ ಒಂದು ಕಾಶ್ಮೀರಿ ಪಂಡಿತರನ್ನ ಕೊಲೆ ಕೂಡ ಮಾಡಿದ್ದಾನೆ. ಅಂದ್ರೆ ಅವರು ಇಂಜಿನಿಯರ್ ಆಗಿದ್ರು, ಅವ್ರ ಕೊಲೆಯನ್ನ ಕೂಡ ಈತ ಮಾಡಿದ್ದ. ಹಾಗೇನೆ 1989ರಲ್ಲಿ ಆಗ VP ಸಿಂಗ್ ಸರ್ಕಾರ ಇತ್ತು. ಆ ಸಂದರ್ಭದಲ್ಲಿ ನಮ್ಮ ದೇಶದ ಹೋಮ್ ಮಿನಿಸ್ಟರ್ ಆಗಿದ್ದಂತಹ ಮುಫ್ತಿ ಮೊಹಮ್ಮದ್ ಸಯೀದ್ ಅವರ ಪುತ್ರಿ, ಆಕೆ ಹೆಸರು ರುಬಿಯಾ ಸಯೀದ್ ಅನಿಸ್ತದೆ, ಆಕೆಯನ್ನ ಕೂಡ ಕಿಡ್ನಾಪ್ ಮಾಡಿದ್ದ ಈತ. ಇದೇ ಯಾಸಿನ್ ಮಲಿಕ್ ಕಿಡ್ನಾಪ್ ಮಾಡಿ ಕೆಲವೊಂದು ಭಯೋತ್ಪಾದಕರನ್ನ ಆ ಸಂದರ್ಭದಲ್ಲಿ ರಿಲೀಸ್ ಕೂಡ ಮಾಡಿಸ್ಕೊಂಡಿದ್ದ. ಇದು ಕೂಡ ನಿಮ್ಗೆ ನೆನಪಿರಬಹುದು. ಆದ್ರೆ ಇವಾಗ್ಲೂ ಕೂಡ ಈ ಕಿಡ್ನಾಪ್ ವಿಷಯದಲ್ಲಿ ಬಹಳಷ್ಟು ಡೌಟ್ಸ್ ಗಳಿದೆ. ಕಾರಣ ಏನಂತ ಹೇಳಿದ್ರೆ, ಈ ಮುಫ್ತಿ ಮೊಹಮ್ಮದ್ ಸಯೀದ್ ಇದಾನಲ್ಲ, ಈತ ಕೂಡ ಕಾಶ್ಮೀರದವನೇ. ಅಲ್ಲದೇನೆ ಈತ ಕೂಡ ಒಂದು ರೀತಿಯಾಗಿ ಈ ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡ್ಕೊಂಡಿದ್ದಂತಹ ವ್ಯಕ್ತಿ. ಕೇವಲ ಕೆಲವೊಂದು ಭಯೋತ್ಪಾದಕರನ್ನ ಹೊರಗಡೆ ಬಿಡಿಸ್ಲಿಕ್ಕಾಗಿ ಈ ರೀತಿಯಾದಂತಹ ನಾಟಕ ಕೂಡ ಮಾಡಿರುವಂತಹ ಸಾಧ್ಯತೆ ಇದೆ ಅಂತೇಳಿ ಹಲವಾರು ಜನ ಮಾತಾಡ್ತಾ ಇದ್ದಾರೆ. ಅದು ಬಿಡಿ, ಅದು ಬೇರೆ ವಿಷಯ, ಅದ್ರ ಬಗ್ಗೆ ಈಗ ಮಾತಾಡೋದು ಬೇಡ. ಆದ್ರೆ ಈ ಭಯೋತ್ಪಾದಕನ ಬಗ್ಗೆ ಈಗ ಈ ಮುಫ್ತಿ ಮೊಹಮ್ಮದ್ ಸಯೀದ್ ಅವರ ಇನ್ನೊಬ್ಬ ಪುತ್ರಿ ಇದ್ದಾಳಲ್ಲ, ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಮೆಹಬೂಬಾ ಮುಫ್ತಿ, ಈಕೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಕೆ ಏನ್ ಹೇಳ್ತಾ ಇದ್ದಾಳೆ ಅಂತ ಹೇಳಿದ್ರೆ, ಈ JKLF ನ ಲೀಡರ್ ಆದಂತಹ ಯಾಸಿನ್ ಮಲಿಕನ್ ಬಗ್ಗೆ ಸ್ವಲ್ಪ ಕನಿಕರ ತೋರಿ, ಮಾನವೀಯತೆ ನೆಲೆಯಿಂದ ಆತನನ್ನ ಬಿಡುಗಡೆ ಮಾಡಿ ಅಂತ ಹೇಳಿ ನಿನ್ನೆ ಒಂದು ಹೇಳಿಕೆಯನ್ನು ಕೂಡ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಈ ಮುಫ್ತಿ ಫ್ಯಾಮಿಲಿ ಇದೆಯಲ್ಲ, ಇವರಿಗೆ ಈ ಭಯೋತ್ಪಾದಕರ ಬಗ್ಗೆ ಎಷ್ಟೊಂದು ಕನಿಕರ ಇದೆ, ಎಷ್ಟೊಂದು ಕಾರುಣ್ಯ ಇದೆ, ಎಲ್ಲದೂ ನಿಮ್ಗೆ ಗೊತ್ತಾಗ್ತದೆ. ಇದಲ್ಲದೆ ಈತ ಹಾಡು ಹಗಲೇ 4 ಜನ ಇಂಡಿಯನ್ ಏರ್ ಫೋರ್ಸ್ ಆಫೀಸರ್ಸ್ನ ರಸ್ತೆಯಲ್ಲೇ ಕೊಂದಿದ್ದಾನೆ. ಆ ಕೇಸ್ ಕೂಡ ಆತನ ಮೇಲಿದೆ. ಅದು ಕೂಡ ಮೋಸ್ಟ್ಲಿ ನನ್ಗೆ ಗೊತ್ತಿದೆ, ಅದರಲ್ಲೇ ಈತನ ಶಿಕ್ಷೆ ಆಗಿದೆಯೋ ಅಥವಾ ಅದರ ಎನ್ಕ್ವೈರಿ ನಡೀತಾ ಇದೆಯೋ ನನ್ಗೆ ಸರಿಯಾಗಿ ಗೊತ್ತಿಲ್ಲ. ಒಟ್ಟಾರೆ ಮೇಲೆ ಈತ 4 ಜನ IAF ಆಫೀಸರ್ಸ್ನ ನಡು ರಸ್ತೆಯಲ್ಲೇ ಗುಂಡಿಕ್ಕಿ ಕೊಂದಿದ್ದಾನೆ. ಅಂತಹ ಕುಖ್ಯಾತ ಉಗ್ರನನ್ನ ಮನಮೋಹನ್ ಸಿಂಗ್ ಅವರು ತಮ್ಮ ಆಫೀಸಿಗೆ ಕರೆಸಿ ಆತನಿಗೆ ಬಿರಿಯಾನಿಯನ್ನು ತಿನ್ನಿಸಿ ಆತನ ಜೊತೆಗೆ ಫೋಟೋವನ್ನು ಕೂಡ ತೆಗೆಸ್ಕೊಂಡು ಮೋಸ್ಟ್ಲಿ ಫ್ರೇಮ್ ಕೂಡ ಹಾಕ್ಸಿ ಇಟ್ಟಿದ್ದಾರೆ ಅನ್ಸ್ತದೆ ಅವರ ಮನೆಯಲ್ಲಿ. ಅವ್ರ ಬಗ್ಗೆ ಜಾಸ್ತಿ ಮಾತಾಡಬಾರ್ದು, ಯಾಕಂದ್ರೆ ಅವ್ರು ನಮ್ಮ ಜೊತೆಲಿಲ್ಲ. ಆದ್ರೆ ಇವ್ರು ಮಾಡಿರುವಂತಹ ಎಡವಟ್ಟುಗಳಿದೆಯಲ್ಲ, ಇದ್ರ ಬಗ್ಗೆ ಖಂಡಿತವಾಗಿ ನಾವು ಮಾತಾಡಬೇಕಾಗಿ ಬರ್ತದೆ. ಸ್ನೇಹಿತರೆ, ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿರ್ಬೋದು, 2004ರಿಂದ 2014ರವರೆಗೆ ಸರ್ಕಾರ ನಡೆಸಿದಂತಹ ಮನಮೋಹನ್ ಸಿಂಗ್, ಅಂದ್ರೆ ಹೆಸರಿಗೆ ಮಾತ್ರ ಮನಮೋಹನ್ ಸಿಂಗ್, ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರೇ ಸರ್ಕಾರವನ್ನ ನಡೆಸ್ತಾ ಇದ್ರು. ಇವರು ಈ ಭಯೋತ್ಪಾದಕರ ಬಗ್ಗೆ ಯಾವ ರೀತಿಯಾದಂತಹ ಭಾವನೆಯನ್ನು ಹೊಂದಿದ್ರು, ಅವ್ರನ್ನ ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ರು ಅನ್ನೋದಕ್ಕೆ ಸಂಪೂರ್ಣವಾದಂತಹ ಡಿಟೇಲ್ಡ್ ಸಾಕ್ಷ್ಯವನ್ನ ಈಗ ಈ ಉಗ್ರನೇ ಕೊಟ್ಬಿಟ್ಟಿದ್ದಾನೆ. ಆದ್ರೆ ಈಗ ನಮ್ಮ ಸರ್ಕಾರ ಯಾವ ರೀತಿಯಾಗಿ ಈ ಉಗ್ರರನ್ನ ನಡೆಸ್ಕೊಂತಾ ಇದೆ, ಇದನ್ನ ಜಸ್ಟ್ ನಾವು ಕಂಪೇರ್ ಮಾಡಿ ನೋಡ್ಬೇಕಾಗಿ ಬರ್ತದೆ. ನಾನು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ನ ಯಾರೇ ಕಾರ್ಯಕರ್ತ ಇರಲಿ ಅಥವಾ ಕಾಂಗ್ರೆಸ್ನ ಯಾವುದೇ ಲೀಡರ್ಗಳಿರ್ಲಿ, ಸ್ವಲ್ಪ ಯೋಚನೆ ಮಾಡಿ. ದೇಶದ ಭದ್ರತೆಯ ಜೊತೆಗೆ ಯಾವುದೇ ಕಾರಣಕ್ಕೆ ನಾವು ಕಾಂಪ್ರಮೈಸ್ ಮಾಡ್ಕೋಬಾರ್ದು. ಆದ್ರೆ ಈ ಹಿಂದಿದ್ದಂತಹ UPA ಸರ್ಕಾರ ದೇಶದ ಭದ್ರತೆಯ ಜೊತೆ ಕೂಡ ಕಾಂಪ್ರಮೈಸ್ ಮಾಡ್ಕೊಂಡಿತ್ತು. ಈಗ ಸದ್ಯಕ್ಕೆ ಪಾಕಿಸ್ತಾನದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಈ ಉಗ್ರರು ಯಾರೆಲ್ಲ ಇದ್ದಾರೆ, ಈ ಹಫೀಜ್ ಸಯೀದ್ ಇರಬಹುದು ಅಥವಾ ಮಸೂದ್ ಅಜರ್ ಇರಬಹುದು, ಇವರೆಲ್ಲರೂ ಕೂಡ ತಮ್ಮ ತಾಣವನ್ನ ಬದಲಾಯಿಸ್ತಾನೆ ಇದ್ದಾರೆ. ಎಲ್ಲಿಯೂ ಕೂಡ ಅವರು 15 ದಿನಕ್ಕಿಂತ ಜಾಸ್ತಿ ನಿಲ್ತಾ ಇಲ್ಲ ಅಂತೆ. ಕಾರಣ ಏನು ಅಂತ ಹೇಳಿದ್ರೆ,
ಭಾರತ ಅವ್ರ ಮೇಲೆ ಕಣ್ಣಿಟ್ಟಿದೆ. ಎಲ್ಲರೂ 15 ದಿನಕ್ಕೆಲ್ಲ ಜಾಸ್ತಿ ನಿಂತ್ರೆ ಅವರ ಅಡುಗುತಾಣವನ್ನ ಪತ್ತೆ ಹಚ್ಚಿ ಆತನನ್ನು ಕೊಲ್ಲಬಹುದು, ಈ ರೀತಿಯಾದಂತಹ ಹೆದರಿಕೆಯಿಂದ ಅವರು ತಾಣಗಳನ್ನು ಕಂಟಿನ್ಯೂಸ್ ಆಗಿ ಬದಲಾಯಿಸ್ತಾನೆ ಇದ್ದಾರೆ. ಆದ್ರೂ ಕೂಡ ಮಧ್ಯದಲ್ಲಿ ಅಜ್ಞಾತ ಬಂದೂಕುದಾರಿಗಳು ನಮ್ಗೆ ಬೇಕಾದಂತಹ ಕೆಲವು ಉಗ್ರರನ್ನ ರಸ್ತೆಯಲ್ಲೇ ಹೊಡೆದಾಗ್ತಾ ಇದ್ದಾರೆ. ಆದ್ರೆ ಅದಕ್ಕೂ ಮತ್ತು ನಮ್ಮ ಭಾರತ ಸರ್ಕಾರಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತೇಳಿ ಈಗಾಗಲೇ ಸರ್ಕಾರ ಸ್ಪಷ್ಟನೆಯನ್ನು ಕೊಟ್ಬಿಟ್ಟಿದೆ. ಅದೇನೇ ಇರಲಿ, ಸದ್ಯಕ್ಕಂತೂ ಪಾಕಿಸ್ತಾನದಲ್ಲಿರುವಂತಹ ಭಯೋತ್ಪಾದಕರು ಭಾರತ ಯಾವುದೇ ಸಂದರ್ಭದಲ್ಲಿ ದಾಳಿ ನಡೆಸಬಹುದು ಅನ್ನೋ ಒಂದು ಹೆದರಿಕೆಯಿಂದನೇ ಬದುಕನ್ನು ನಡೆಸ್ತಾ ಇದ್ದಾರೆ. ಇದು ಸದ್ಯದ ಪರಿಸ್ಥಿತಿ. ಸ್ನೇಹಿತರೆ, ಈ ವಿಷಯಗಳ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಅದೇ ರೀತಿಯಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ. ನಮಸ್ತೆ, ಜೈ ಹಿಂದ್.